ಹಾಯ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಕೀನ್ವಾದಿಂದ ರುಚಿಯಾದ ದೋಸೆ ಮಾಡ್ತೇನೆ. ಇಲ್ಲಿ ನಾನು 1.5 ಗ್ಲಾಸ್ ಕೀನ್ವಾ ತಗೊಂಡಿದ್ದೇನೆ. ಇದನ್ನೊಂದು ಪಾತ್ರೆಗೆ ಹಾಕುವ. ಇನ್ನೊಂದು ಅರ್ಧ ಗ್ಲಾಸ್ ಹಾಕ್ತೇನೆ. ಇನ್ನೊಂದು ಅರ್ಧ ಗ್ಲಾಸ್ ನಾನು ಇಲ್ಲಿ ದೋಸೆ ರೈಸ್ ತಗೊಂಡಿದ್ದೇನೆ. ಇದನ್ನು ಸಹ ಹಾಕುವ ಇದಕ್ಕೆ. 1 ಟೀ ಸ್ಪೂನ್ ಮೆಂತ್ಯ. ಈಗ ಇದಕ್ಕೆ ನೀರು ಹಾಕಿ 3-4 ಸಲ ವಾಶ್ ಮಾಡಬೇಕು ಚೆನ್ನಾಗಿ. ನಾನೊಂದು 4 ಸಲ ವಾಶ್ ಮಾಡಿದೆ ಇದನ್ನು. ಈಗ ಇದಕ್ಕೆ ನೀರು ಹಾಕಿ 3-4 ಗಂಟೆಗಳ ಕಾಲ ನೆನೆ ಹಾಕುವ. ಕೀನ್ವಾ ಅಕ್ಕಿ ಎಲ್ಲ ಒಳ್ಳೆ ನೆಂದಿದೆ ಫ್ರೆಂಡ್ಸ್. ಇದಕ್ಕೆ ನಾನು 1/4 ಗ್ಲಾಸ್ ಉದ್ದಿನಬೇಳೆ ಕೂಡ ಹಾಕಿದ್ದೆ, ನನಗೆ ಹೇಳಲಿಕ್ಕೆ ಮರ್ತೋಯ್ತು. ಈಗ ಇದನ್ನು ಗ್ರೈಂಡ್ ಮಾಡುವ. ಇಲ್ಲಿ ನಾನು 3/4 ಗ್ಲಾಸ್ ಅಷ್ಟು ಒಂದು ತೆಳುವ ಅವಲಕ್ಕಿ ತಗೊಂಡಿದ್ದೇನೆ. ಇದನ್ನು 2 ಸಲ ವಾಶ್ ಮಾಡಿ ಗ್ರೈಂಡ್ ಮಾಡಬೇಕು. ಈಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ತೇನೆ. ತೊಳೆದಿಟ್ಟ ಅವಲಕ್ಕಿ ಕೂಡ ಹಾಕ್ತೇನೆ. ಈಗ ಸ್ವಲ್ಪ ನೀರಾಗಿ ನೈಸಾಗಿ ಗ್ರೈಂಡ್ ಮಾಡುವ. ನೈಸಾಗಿ ಗ್ರೈಂಡ್ ಮಾಡಿದೆ. ಈಗ ಒಂದು ಪಾತ್ರೆಗೆ ಹಾಕುವ. ಈಗ ಉಳಿದ ಕೀನ್ವಾ ಮತ್ತು ಅಕ್ಕಿಯನ್ನು ಗ್ರೈಂಡ್ ಮಾಡುವ. ಎಲ್ಲವನ್ನು ಗ್ರೈಂಡ್ ಮಾಡಿ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡುವ. ಸ್ವಲ್ಪ ದಪ್ಪ ಇದೆ, ನೀರು ಹಾಕುವ. ಇದೀಗ ನಾನು ನೈಟಿಗೆ ಗ್ರೈಂಡ್ ಮಾಡಿ ಇಟ್ಟದ್ದು. ಇದನ್ನು ಇಡೀ ರಾತ್ರಿ ಫರ್ಮೆಂಟೇಷನ್ ಆಗಲಿಕ್ಕೆ ಬಿಡುವ. ಈಗ ಇದಕ್ಕೆ ಮುಚ್ಚಳವನ್ನು ಮುಚ್ಚಿ ಫುಲ್ ನೈಟ್ ಫರ್ಮೆಂಟೇಷನ್ ಆಗಲಿಕ್ಕೆ ಬಿಡುವ. ಈಗ ಬೆಳಿಗ್ಗೆ ಆಗಿದೆ ನೋಡಿ, ಒಳ್ಳೆ ಫರ್ಮೆಂಟೇಷನ್ ಆಗಿದೆ. ಈಗ ಉಪ್ಪು ಹಾಕುವ ರುಚಿಗೆ ತಕ್ಕಷ್ಟು. ನಿನ್ನೆ ರಾತ್ರಿ ನಾನು ಉಪ್ಪು ಹಾಕಿರಲಿಲ್ಲ, ಈಗ ಹಾಕ್ತೇನೆ. ಗ್ಯಾಸ್ ಮೇಲೆ ಕಾವಲಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಈಗ 1 ಸ್ಪೂನು ದೋಸೆ ಬ್ಯಾಟರನ್ನು ಹಾಕ್ತೇನೆ.
ಈಗ ಇನ್ನೊಂದು ದೋಸೆ ಮಾಡುವ. ಈ ದೋಸೆಯನ್ನು ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡಿದರೆ ಒಳ್ಳೆಯದಾಗ್ತದೆ, ಟೇಸ್ಟ್ ಆಗ್ತದೆ. ನೋಡಿ ಫ್ರೆಂಡ್ಸ್, ಕಿನ್ವಾದಿಂದ ಮಾಡಿದ ರುಚಿಯಾದ ದೋಸೆ ರೆಡಿ ಆಯಿತು. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.